ಸೂರ್ಯವಂಶ ಚಿತ್ರ ಯಾರು ನೋಡಿಲ್ಲ ಹೇಳಿ. ಆ ಚಿತ್ರದಲ್ಲಿ ಮೀಸೆ ಅಲಿಯಾಸ್ ದೊಡ್ಡಣ್ಣ ಅವರು ಬಾತುಕೋಳಿ ಕರ್ಕೊಂಡು ಹೋಗಿ ಇಂಜಿನಿಯರಿಂಗ್ ಮಾಡಿಸ್ತೀನಿ ಅನ್ನೋ ಡೈಲಾಗ್ ನೆನಪಿದೆ ಅಲ್ವಾ? ಆ ನಾಟಿ ಬಾತುಕೋಳಿ ಈಗ ಎಲ್ಲಿದ್ದಾವೆ ಗೊತ್ತಾ? ಅದನ್ನ ಶೂಟಿಂಗ್ಗೆ ನೀಡಿದ್ಯಾರು ಗೊತ್ತಾ? ಇಲ್ಲಿದೆ ನೋಡಿ ಆ ನಾಟಿ ಬಾತುಕೋಳಿಗಳ ಕತೆ. ಭತ್ತದ ಕೊಯ್ಲು ಮುಗಿಯುವ ಕಾಲಕ್ಕೆ ಹಲವು ರೀತಿಯ ವಿಧಾನವನ್ನ ಅನುಸರಿಸಿ ಗದ್ದೆಯನ್ನ ಚೊಕ್ಕಟ ಮಾಡ್ತಾರೆ. ಆದ್ರೆ ಇಲ್ಲೊಬ್ಬ ರೈತ ಅದರಲ್ಲೂ ಬಹು ಲಾಭ ತರುವ ಯೋಜನೆ ರೂಪಿಸಿ ಯಶಸ್ವಿಯಾಗಿದ್ದಾರೆ. ಅದೇನೆಂದ್ರೆ ನಾಟಿ ಬಾತುಕೋಳಿ ಸಾಕಾಣಿಕೆ. ಹೌದು, ಇತ್ತೀಚೆಗಂತೂ ಮರಿಯಾಗಿ ಹೋದ ಬಾತುಕೋಳಿ ಸಾಕಾಣಿಕೆ ಕಸುಬಿಗೆ ಯಾವತ್ತಿನಿಂದಲೂ ಶಿಸ್ತುಬದ್ಧ ಮಾನ್ಯತೆ ನೀಡಿ ದುಡಿತಿರುವ ಈ ರೈತನ ಬಳಿ ನೀವು ನಂಬಲ ಸಾಧ್ಯ ಎಂಬಷ್ಟು ಬಾತುಕೋಳಿಗಳಿವೆ. ಹೌದು, ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ದೇಬೂರು ಗ್ರಾಮದ ನಿವಾಸಿಯಾದ ದೇವಣ್ಣ ಅವರು ನಾಟಿ ಬಾತುಕೋಳಿ ತಂದು ಸಾಕಾಣಿಕೆ ಮಾಡ್ತಿದ್ದಾರೆ. ಗದ್ದೆಯ ಬಯಲಿನಲ್ಲಿ ಭತ್ತದ ಕೊಯ್ಲು ಮುಗಿದ ನಂತರ ಮಿಕ್ಕಿದ ಹುಲ್ಲು ಹಾಗೂ ಕಡ್ಡಿಗಳನ್ನ ತಿನ್ನಲು ಹಸು ಹಾಗೂ ಕುರಿಗಳನ್ನ ಬಿಡೋದನ್ನ ನಾವು ನೋಡೇ ಇರ್ತೀವಿ. ಆದ್ರೆ ದೇಬೂರು ಗ್ರಾಮದಲ್ಲಿ ಭತ್ತದ ಕೊಯ್ಲು ಮುಗಿತು ಅಂದ್ರೆ ಹಸು ಹಾಗೂ ಕುರಿಯ ಬದಲು ನಾಟಿ ಬಾತುಕೋಳಿಗಳು ಹೊಲದಲ್ಲಿ ಮೇಯೋದನ್ನ ಕಾಣ್ತೀವಿ. ಹುಲ್ಲು ಹಾಗೂ ಹುಳಗಳನ್ನ ತಿಂದು ಅಲ್ಲಿ ಹರಿಯುವ ಕಾಲುವೆಯಲ್ಲಿ ಸ್ನಾನ ಮಾಡಿಕೊಂಡು ಸ್ವಚ್ಛವಾಗಿ ತಿರುಗಾಡಿಕೊಂಡು ಗುಂಪುಗಳಲ್ಲಿ ನಿಂತಿರುವ ಈ ಬಾತುಕೋಳಿಗಳ ಹಿಂಡು ನೋಡಲು ಮನಮೋಹಕ. ದೇವಣ್ಣ ಅವರು ಸುಮಾರು ವರ್ಷಗಳಿಂದ ಭತ್ತದ ನಾಟಿ ಮುಗಿದ ನಂತರ ಆಂಧ್ರಪ್ರದೇಶದಿಂದ ನಾಟಿ ಬಾತುಕೋಳಿಯನ್ನ ತಂದು ಗದ್ದೆ ಬಯಲಿನಲ್ಲಿ ಮೇಯಿಸುತ್ತಿದ್ದಾರೆ. ಇವರ ಬಳಿ ಸುಮಾರು 50,000 ಬಾತುಕೋಳಿಗಳಿವೆ. ಈ ಬಾತುಕೋಳಿಗಳನ್ನ ನೋಡಿಕೊಳ್ಳಲು 4 ಜನ ಇದ್ದಾರೆ. ಪ್ರತಿನಿತ್ಯ ಗದ್ದೆ ಬಯಲು ಆಹಾರ ತಿನ್ನಲು ಬೇರೆಲ್ಲ ಗದ್ದೆಗಳಿಗೂ ಇವುಗಳನ್ನ ಬಿಡ್ತಾರೆ. ಒಂದು ಕೋಳಿ 350 ರೂಪಾಯಿ ಮಾರಾಟವಾಗ್ತದೆ ಹಾಗೂ ಅದರ ಮಾಂಸದಿಂದ 200 ರೂಪಾಯಿ ಲಾಭ ಸಿಗುತ್ತೆ. ಪ್ರತಿ ವರ್ಷವೂ ಆಂಧ್ರಪ್ರದೇಶದಿಂದ ಕೋಳಿ ತಂದು ಸಾಕಿ ಅವುಗಳನ್ನ ಪುನಃ ಆಂಧ್ರಪ್ರದೇಶ ಹಾಗೂ ಕೇರಳಕ್ಕೆ ಮಾರ್ತಾರೆ. ಗದ್ದೆಯವರು ಹಣ ನೀಡ್ತಾರೆ. ಬೆಳೆದ ಕೋಳಿಯು ಹಣದ ಮೂಲವಾಗಿದೆ. ಹೀಗಾಗಿ ದೇವಣ್ಣನವರು ಚಿಂತೆ ಇಲ್ಲದ ಸ್ವಚ್ಛಂದ ಜೀವನ ನಡೆಸಲು ಬಾತುಕೋಳಿಗಳು ಆಧಾರವಾಗಿದೆ. ಇಲ್ಲಿ ಅಂದ್ರೆ 5,000 ಬಾತು, ಒಟ್ಟಿಗೆ ಟೋಟಲ್ ಇದಿದೆ 50,000 ಬಾತು. ಅಲ್ಲಲ್ಲಿ ಒಂದೊಂದು 5,000 ಹಾಕಿ ಉಟ್ಕೊಂಡಿರ್ತೀರಿ. ಎಲ್ಲಿಂದ ತರ್ತೀರಾ ಇದನ್ನ? ಆಂಧ್ರದಿಂದ ತರ್ತೀರಾ? ತರೋದು. ಇದು ನಾನು ಹೋಗಿ ಈಗ 10 ವರ್ಷ ಆಯ್ತು. ಇದು ಅದಕ್ಕೆ ಅಂದ್ರೆ ಒಂದು 50-60 ವರ್ಷ ಮೇಲೆ ಆಗಿರ್ಬೇಕು. ಇದು ಶುರುವಾಗಿ ಕೇರಳದವನು ಸಾವುಕಾರ. ಅದೇನೇ ಒಂದು 200 ರೂಪಾಯಿ ಸಿಗ್ಬೋದು ಲಾಭ.